ಆಯೋಜಿತವಾಗಿರುವ ಈ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲಾ ವೈದ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೊದಲಿಗೆ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎಂ ಜನಾರ್ದನ್ ಸರ್ ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷ ಸೌಮ್ಯ ಇವರಿಗೆ ಕೇಳಿದರು. ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ದೇವೇಂದ್ರ ಕುಮಾರ್ ಸರ್ ಇವರಿಗೂ ಕೂಡ ಶಿಬಿರಕ್ಕೆ ಆತ್ಮೀಯವಾದ ಸ್ವಾಗತ. ಇವರಿಗೆ ಕ್ಯಾಶುಯಾಲಿಟಿ ಫ್ಲೋರ್ ಮ್ಯಾನೇಜರ್ ರವೀಂದ್ರ ಗುಡಿಗಾರ್ ಸರ್ ಭೂಮಿಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಮ್ಮ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಹಾಗೂ ಜನರಲ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಲ್ಯಾಬ್ ಇನ್ಚಾರ್ಜ್ ಮೀನಾಕ್ಷಿ ರಮೇಶ್ ಮ್ಯಾಮ್ ಇವರು ಭೂಮಿಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರ ಮಂಗಳೂರು ಇದರ ಟೆಕ್ನಿಕಲ್ ಸೂಪರ್ವೈಸರ್ ನಾಗಭೂಷಣ್ ಸರ್ ಹಾಗೂ ಅವರ ತಂಡವನ್ನ ಸಹ ಈ ಶಿಬಿರಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಅಜಯ್ ಸರ್ ಇವರು ಭೂಮಿಚ ನೀಡಿ ಗೌರವಿಸಬೇಕಾಗಿ, ಪಿಸಿಸಿ ವಿಭಾಗದ ಹೇಮಾ ಮ್ಯಾಮ್ ಇವರು ಭೂಮಿಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಂಸ್ಥೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಕೌಶಿಕ್ ಸರ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬ್ಲಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ಡಾಕ್ಟರ್ ಕೌಶಿಕ್ ಸರ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಭೂಮಿಚ ನೀಡಿ ಗೌರವಿಸಬೇಕಾಗಿ ಸುಮನ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಾರೆ. ಇದೀಗ ಶಿಬಿರವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ, ಶಿಬಿರವನ್ನ ದೀಪ ಬೆಳಗಿಸಿ ಪ್ರಾರಂಭಿಸಬೇಕಾಗಿ ಗಣ್ಯರಲ್ಲಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃ ಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ನಮ್ಮ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ನಾವು ಯಾವಾಗೂ ಇಂತಹ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಬೆಂಗಳೂರಿಂದ ರೆಡ್ ಕ್ರಾಸ್ ಸೊಸೈಟಿ ನಾವು ನಮ್ಗೆ ಒಂದು ಫ್ಯಾಮಿಲಿ ತರ ಆಗಿದ್ದ ಒಂದು ಸಂಸ್ಥೆ. ಅದು ನಮ್ಗೆ ಯಾವಾಗೂ ಸಂಪೂರ್ಣವಾದ ಸಹಾಯ ಸಹಕಾರವನ್ನು ಕೊಡ್ತಾರೆ. ಇವತ್ತು ನಮ್ಮ ಜೊತೆಗೆ ರೆಡ್ ಕ್ರಾಸ್ ಮ್ಯಾಂಗ್ಳೂರಿಂದ ಅವರ ಅಧಿಕಾರಿ ನಾಗಭೂಷಣ್ ಸರ್ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ಸರ್ ದಟ್ ಟು ಹ್ಯಾವ್ ಯು. ನೀವು ನಿಮ್ಮ ಟೀಮ್ ಹ್ಯಾಸ್ ಬೀನ್ ರಿಯಲಿ ವಂಡರ್ಫುಲ್ ಟೀಮ್. ನಮ್ಗೆ ಒಳ್ಳೆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಸಹಾಯ ಸಹಕಾರ ಸಿಗ್ತಾ ಇದೆ. ಅದೇ ತರ ನಮ್ಮ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಮತ್ತೆ ನಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಾತ್ವಿಕ್ ಸರ್ ಇದ್ದಾರೆ. ಮತ್ತೆ ಬೇರೆ ಎಲ್ಲ ಅಧಿಕಾರಿಗಳು, ಸ್ಟಾಫ್, ಮತ್ತೆ ಇವತ್ತು ಬ್ಲಡ್ ಡೊನೇಷನ್ ಗೋಸ್ಕರ ಬಂದವರು ಬ್ಲಡ್ ಡೋನರ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ. ಇದರ ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡ್ತಾರೆ, ಯಾಕಂದ್ರೆ ಯಾವ ಏಜ್ ನವ್ರು ಕೊಡ್ಬೋದು, ಯಾವ ಏಜ್ ನವ್ರು ಕೊಡೋದಿಲ್ಲ, ಯಾಕೆ ಕೊಡ್ಬೇಕು ಏನು ಅನ್ನೋದು ಮಾತಾಡ್ತಾರೆ. ಬಟ್ ನನಗೆ ಗೊತ್ತಿದ್ದ ತರ ದಿಸ್ ಇಸ್ ದ ಓನ್ಲಿ ಥಿಂಗ್ ವೇರ್ ಯು ಕಾಂಟ್ ಮ್ಯಾನುಫ್ಯಾಕ್ಚರ್. ಅಂದ್ರೆ ನಿಮ್ಗೆ ಹೊರಗೆ ಯಾವ ಫ್ಯಾಕ್ಟ್ರಿನಲ್ಲಿ ಅಥವಾ ಲ್ಯಾಬ್ ನಲ್ಲಿ ಸಿಗೋದಿಲ್ಲ.
ಒಂದು ಮನುಷ್ಯ ಮಾತ್ರ ಇನ್ನೊಂದು ಮನುಷ್ಯಕ್ಕೆ ಕೊಡ್ಬೋದು. ಅಂಡ್ ಡೋನರ್ ಅಂಡ್ ಡೋನಿ ಅಂದ್ರೆ ಯಾರು ಬ್ಲಡ್ ಕೊಡ್ತಾರೆ, ಯಾರು ಬ್ಲಡ್ ತಗೊಂತಾರೆ, ಇಬ್ಬರಿಗೂ ಇದು ಉಪಯೋಗಕರ. ಯೂಸಲಿ ಏನಾಗುತ್ತೆ, ಒಂದು ಡೋನ್ ಏನೋ ಒಂದು ದಾನ ಮಾಡಿದಾಗ ಒಬ್ಬರು ತಮ್ಮ ಕಡೆ ಇದ್ದಿದ್ದು ಬೇರೆಯವ್ರಿಗೆ ಕೊಡ್ತಾರೆ. ಬಟ್ ಇಲ್ಲಿ ಹೆಂಗಂದ್ರೆ ಬೋತ್ ದ ಪೀಪಲ್ ಆರ್ ಬೆನಿಫಿಟೆಡ್. ಯಾಕಂದ್ರೆ ದೋಸ್ ಹೂ ಕಮ್ ಫಾರ್ ಡೊನೇಟಿಂಗ್ ಬ್ಲಡ್, ಅವರು ಫ್ರೀ ಹೆಲ್ತ್ ಚೆಕಪ್ ಒಂದು ಆಗುತ್ತೆ. ಪ್ಲಸ್ ವಿತಿನ್ 3 months ಅವ್ರಿಗೆ ಒಂದು ಒಳ್ಳೆ ಬ್ಲಡ್ ಜನರೇಟ್ ಆಗುತ್ತೆ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ದೇ ರಿಮೇನ್ ವೆರಿ ಹೆಲ್ತಿ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಅವರು ಕೊಟ್ಟಿದ್ದ ಬ್ಲಡ್ 3 ರಿಂದ 4 ಮಂದಿಗೆ ಜೀವದಾನ ಮಾಡುತ್ತೆ ಅಂತ ರಿಪೋರ್ಟ್ಸ್ ತಿಳಿಸ್ತಾ ಇದ್ದಾವೆ. ತಗೊಂಡವ್ರು ಇನ್ನೊಂದು ಒಬ್ಬ ಗೊತ್ತಿಲ್ಲಾರ್ದವ್ರು, ಯಾಕಂದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಸೆಲ್ಫ್ಲೆಸ್ ಸರ್ವಿಸ್. ಅವರು ಬ್ಲಡ್ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಅಂತ ಯಾರು ಕೇಳುವುದಿಲ್ಲ. ಬ್ಲಡ್ ಬೇಕು ಅಷ್ಟೇ, ಇಂಥ ಗ್ರೂಪ್ ಬ್ಲಡ್ ಬೇಕು ಅಂತ. ಅದ್ರಿಗೆ ಯಾವುದು ಕ್ಯಾಸ್ಟ್, ಕಲರ್, ಕ್ರೀಡ್, ಜೆಂಡರ್ ಕೇಳೋದಿಲ್ಲ. ಇಂಥ ಒಂದು ಮಹತ್ವದ ದಾನ ಮಾಡೋಕೆ ಮುಂದೆ ಬಂದಿರುವಂತ ಎಲ್ಲಾ ಬ್ಲಡ್ ಡೋನರ್ಸ್ಗೆ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ಅಂಡ್ ಇಟ್ಸ್ ಅ ವಂಡರ್ಫುಲ್ ಪ್ರೋಗ್ರಾಮ್ ವೇರ್ ನಿಮ್ಮ ಒಂದು ಸಹಾಯ ಸಹಕಾರ ಬ್ಲಡ್ ಡೊನೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರವಾಗಿ ನಮ್ಮ ಮಾರ್ಕೆಟಿಂಗ್ ಟೀಮ್ ಇರಲಿ, ನಮ್ಮ ಇತರ ಎಲ್ಲ ಸಹಾಯ ಸಹಕಾರ ಮಾಡಿ ಈ ಒಂದು ಕ್ಯಾಂಪ್ನು ಚೆನ್ನಾಗಿ ಮಾಡೋದಕ್ಕೆ ನಮ್ಮ ಲ್ಯಾಬ್, ಅವರ ಪೆಥಾಲಜಿಸ್ಟ್ ಡಾಕ್ಟರ್ ಮೇಘನಾ ಮೇಡಮ್ ಇರ್ಬೋದು, ನಮ್ಮ ಮೀನಾಕ್ಷಿ ಅವರು ಇರ್ಬೋದು, ತುಂಬಾ ಇದಕ್ಕೆ ಎಲ್ಲ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಸೊ ನಮ್ಮ ಸ್ಟಾಫ್ ಯಾರ್ಯಾರಿದ್ದಾರೆ ಇವತ್ತು ನಡೆಯೋ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಸಹಕಾರ ಕೊಡಲಿ ಅಂತ ಹೇಳ್ಕೊಂತ, ಈ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿ, ಜನರಿಗೆ ತುಂಬಾ ಯಾಕಂದ್ರೆ ಮೋಸ್ಟ್ಲಿ ವೆನ್ ದಟ್ ಈಸ್ ಡೆಲಿವರಿ, when there are accidents and there are certain surgeries, blood loss ತುಂಬಾ ಇರುತ್ತೆ. That is a time when we need this blood. And ರೆಕಾರ್ಡ್ಸ್ ಪ್ರಕಾರ ಎವ್ರಿ 2 minutesಗೆ ಎಲ್ಲೋ ಒಂದು ಕಡೆ ಒಂದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಬ್ಲಡ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಬೇರೆಯವ್ರಿಗೂ ನಾನು ಒಂದು ಬ್ಲಡ್ ಡೊನೇಟ್ ಮಾಡಬೇಕು ಅನ್ನೋ ಒಂದು ಒಳ್ಳೆ ಒಂದು ನೇಚರ್ ಡೆವಲಪ್ ಆಗುತ್ತೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಸಹಕಾರ ಕೊಟ್ಟಿದ್ದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅಂಡ್ ಎಸ್ಪೆಷಲಿ ದ ಮೀಡಿಯಾ ಮಿತ್ರರು ಯಾರ್ಯಾರಿದ್ದಾರೆ ಅವ್ರಿಗೆ ನಾವು ಪ್ರತ್ಯೇಕವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆ ಮೇಲಿರೋ ಗಣ್ಯರೇ, ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಸಿಬ್ಬಂದಿಗಳೇ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ರೆಡ್ ಕ್ರಾಸ್ for the many years they have been supporting us. Whenever we need blood, they are there. For example, last month alone we took some 6 packs of B negative. B negative itself is very rare, and upon that we got 6 units of blood. So thanks for them. And everything is possible because of our regular camps and donations from the family members of SDM, not only hospital but also our colleges and other areas. Thanks to our staffs also. Everybody is working 100% now. They are just showing that their service is not only limited to their work, but they have extended beyond that by donating blood today. Hopefully many of them will come forward and donate blood. Thank you. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಇವತ್ತು ಅಸೆಂಬಲ್ ಆಗಿರುವ ಎಲ್ಲ ಡೋನರ್ಸ್ ಅಂಡ್ ಆಲ್ ದ ಹಾಸ್ಪಿಟಲ್ ಸ್ಟಾಫ್ ಅಂಡ್ ವೇದಿಕೆ ಮೇಲಿರುವ ಗಣ್ಯರಿಗೆ ನಮಸ್ಕಾರಗಳು. ಇವತ್ತು ವಿ ಆರ್ ಹಿಯರ್ ಫಾರ್ ಎ ನೋಬಲ್ ಗೆಸ್ಚರ್, ದಟ್ ಈಸ್ ಬ್ಲಡ್ ಡೊನೇಷನ್ ಕ್ಯಾಂಪ್. ಲೈಕ್ ಆಲ್ರೆಡಿ ನಮ್ಮ ಪ್ರೀವಿಯಸ್ ನಮ್ಮ MD ಸರ್ ಮತ್ತೆ CM ಅವರು ಹೇಳಿದಾಗೆ, we are conducting regular blood donation camp, of course, on SDM hospital also, and also ಬೇರೆ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ಇವರು ಗುಡಿಗಾರ ಸಂಸ್ಥೆಯವರು ಮತ್ತೆ ಬೇರೆ ಸಂಸ್ಥೆಗಳೆಲ್ಲರೂ ಕೈ ಕುಂತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ರೆಗ್ಯುಲರ್ ಆಗಿ ನಡೀತಾ ಉಂಟು. ಅದೊಂದು ಖುಷಿಯಾದ ವಿಷಯ. ಅದ್ರ ಜೊತೆಗೆ ರೆಡ್ ಕ್ರಾಸ್ ಕಂಪನಿ
ಸಂಸ್ಥೆಯವರು ಕೂಡ ಇದಕ್ಕೆ ನಮ್ಮ ಕೈ ಜೋಡಿಸಿದ್ದಾರೆ. ಇದಕ್ಕೆ ತುಂಬಾ ಉತ್ತಮವಾದ ಸರ್ವಿಸ್ ಕೊಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತದೆ. ಆಲ್ರೆಡಿ ನಮ್ ಹಾಗೆ ಗೊತ್ತಿರುವ ಹಾಗೆ ನಮ್ಗೀಗ ಡೆಂಗ್ಯೂ ಸೀಸನ್, ಈ ಟೈಮಲ್ಲಿ ನಮ್ಗೆ ಪ್ಲೇಟ್ಲೆಟ್ಸ್ ಅಗತ್ಯ ತುಂಬಾ ಬರ್ತದೆ. ಸೊ ಹಾಗೆ ಇದನ್ನ ಅವೇರ್ನೆಸ್ ಕೂಡ ಆಗ್ಬೇಕು. ಪ್ಲೇಟ್ಲೆಟ್ಸ್ ತುಂಬಾ ಕಡಿಮೆ ಆಗಿ ಕೆಲವರಿಗೆ ಜೀವಾಪಾಯ ಕೂಡ ಬರ್ತದೆ, ಆಗಬಹುದು. ಹಾಗೆ ಈ ವಿಚಾರದಲ್ಲಿ ನಮ್ಗೆಲ್ಲರಿಗೂ ಅವೇರ್ನೆಸ್ ಬರಬೇಕು. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಲೈಕ್ 350 ml ಬ್ಲಡ್ ತಗೊಂಡಾಗ ಅದರಲ್ಲಿ ಅಟ್ಲೀಸ್ಟ್ 3 ಜನಕ್ಕೆ ಹೆಲ್ಪ್ ಆಗ್ತದೆ. ಒಂದು ರೆಡ್ ಬ್ಲಡ್ ಸೆಲ್ಸ್, ಪ್ಯಾಕ್ ಸೆಲ್ಸ್, ಒಂದು ಪ್ಲಾಸ್ಮಾ, ಮತ್ತೊಂದು ಪ್ಲೇಟ್ಲೆಟ್. ಇದು 3 ಕೂಡ ಹೆಲ್ಪ್ ಆಗ್ತದೆ. 3 ಜನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಹೆಲ್ಪ್ ಆಗ್ತದೆ. ಸೊ ಈ ತರದ್ದು ಸಂಖ್ಯಾತ ಜನಗಳಿಗೆ ಉಪಯೋಗ ಬರ್ತದೆ. ಸೊ ಅದರಲ್ಲದೆ ಡೋನರ್ ಕೂಡ ಸರ್ ಹೇಳಿದಾಗೆ both donor and recipient are benefit. Donor also will get benefit because one, weight control ಇರ್ತದೆ. ಎರಡನೇದು many of the diseases also can get help because new blood cells will generate and then better oxygen supply ಆಗುವಂತದ್ದು ಇರ್ತದೆ. ಹಾಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗ್ತದೆ. So there are many benefits for the donors also. So it's a win-win situation for both donor and the recipients. ಹಾಗೆ ಇಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿಗಳಿಗೆ, ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ, ಮತ್ತೆ ಮಾಧ್ಯಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಯಾರೆಲ್ಲ ರಕ್ತದಾನ ಮಾಡ್ಬೋದು ಅಂತಂದರೆ 18 ವರ್ಷ ವಯಸ್ಸಿನವ್ರಿಗಿಂತ ಮೇಲೆ ಮತ್ತು 60 ವರ್ಷದವರೆಗೆ ಮಾಡ್ಬೋದು. ಸೊ 45 kg ಮೇಲೆ ಇರ್ತಕ್ಕಂಥ ಎಲ್ಲರೂ ನೀವು ರಕ್ತದಾನ ಮಾಡೋಕ್ಕೆ ಅವಕಾಶ ಇದೆ. ಅದೇ ರೀತಿ ಹಿಮೋಗ್ಲೋಬಿನ್ ಮತ್ತು BP ಎಲ್ಲ ನಾವು ಚೆಕ್ ಮಾಡಿಬಿಟ್ಟು, ವೈದ್ಯರೆಲ್ಲ ಚೆಕ್ ಮಾಡಿಬಿಟ್ಟು ತಗೊಳ್ತಾರೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಸುವರ್ಣಾವಕಾಶವನ್ನು ಉಪಯೋಗಿಸ್ಕೊಂಡು ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲ ಆಸ್ಪತ್ರೆ ಸಿಬ್ಬಂದಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಹಾಸ್ಪಿಟಲ್ ಅಲ್ಲಿ ರೆಡ್ ಕ್ರಾಸ್ ಅವ್ರ ಜೊತೆ ನಾವು ಟೈ ಅಪ್ ಮಾಡಿಕೊಂಡು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಇದರದ್ದು ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ವಿನಂತಿಸಿ ನನ್ನ 2 ಮಾತು ಮುಗ್ತಾ ಇದ್ದೀನಿ. ಥ್ಯಾಂಕ್ ಯು. ಇದೀಗ ನಮ್ಮ ಸಂಸ್ಥೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ಸರ್ ಈ ಶಿಬಿರವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಂಡಿದ್ದಾರೆ. ಸೊ ಬೀಯಿಂಗ್ ಎ ಸರ್ಜನ್, ಬ್ಲಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತ ನನಗೆ ಗೊತ್ತು. ಎಷ್ಟೋ ದಿನ ಆಪರೇಷನ್ ಥಿಯೇಟರ್ ಅಲ್ಲಿ ಕೂಗಾಡಿದೀವಿ, ಪರದಾಡಿದೀವಿ ಬ್ಲಡ್ಡಿಗೋಸ್ಕರ. ಸೊ ಅದರ ಹಿಂದೆ ಇರುವಂತ ಕಾರ್ಯಕರ್ತರು ಅಂದ್ರೆ ಕೊಡುವವರು, ಕಲೆಕ್ಷನ್ ಪಾಯಿಂಟ್, ಅದು ಟ್ರಾನ್ಸ್ಪೋರ್ಟೇಷನ್. ಸೊ ಬ್ಲಡ್ ಬ್ಯಾಂಕ್ ಹೇಗೆ ತರಿಸ್ತಾರೋ ಏನೋ ಅಂತ. ಬಟ್ ಸಾತ್ವಿಕ್ ಸರ್ ಹೇಳಿದ್ರು, ವಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್, ಯು ಕಮ್ ಸರ್, ಹೇಗಾದ್ರೂ ನಾನು ಬ್ಲಡ್ ತರಿಸ್ಕೊಡ್ತೀನಿ ಅಷ್ಟೇ. ಸೊ ಈ ರೀಸೆಂಟ್ಲಿ ಒಂದು 7 ಕೇಸ್ ಮಾಡಿದ್ದೀನಿ. ಸೊ ಎಲ್ಲೂ ಬ್ಲಡ್ ಅಂತ ಪ್ರಾಬ್ಲಮ್ ಅಂತ ಬರಲೇ ಇಲ್ಲ, ಆ ಕ್ವಶನ್ ಅರೈಸ್ ಆಗ್ಲಿಲ್ಲ. ಸಂಸ್ಥೆಯವರು ಸರ್ ಹ್ಯಾವ್ ಮೇಡ್ ದಟ್ ಕ್ಲಿಯರ್. ಬ್ಲಡ್ ಇಲ್ಲ ಅಂದ್ರೆ ಮಂಗಳೂರಿಂದ ಆದ್ರೂ ತರಿಸ್ತೀನಿ. ಸೊ ವಿದಿನ್ 2 hours ಇಟ್ಸ್ ಇನ್, ಅಂದ್ರೆ ನಮ್ಮ ಹತ್ರ ಬಂದಿದೆ ಬ್ಲಡ್. ಸೊ ಇಟ್ಸ್ ಎ ಬಿಗ್ ಅಚೀವ್ಮೆಂಟ್. ಸೊ ಥ್ಯಾಂಕ್ ಯು ಸರ್ ಫಾರ್ ದಿಸ್. ಓಕೆ, ಈ ಶಿಬಿರವನ್ನು ಆದಷ್ಟು ತುಂಬಾ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟು ನಮ್ಮ ಉಜಿರೆಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಚೆನ್ನಾಗಿ ನಡಿಬೇಕು ಅಂತ ನಮ್ಮ ಆಸೆ. ಕೈಂಡ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೋನರ್ಸ್ ಬಂದು ಕೊಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಮಾಹಿತಿಯನ್ನು ನೀಡಿದ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇದೀಗ ನಮ್ಮ ಸಂಸ್ಥೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ಸರ್ ಈ ಶಿಬಿರವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಂಡಿದ್ದಾರೆ. ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಸೊ ಬೀಯಿಂಗ್ ಎ ಸರ್ಜನ್, ಬ್ಲಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತ ನನಗೆ ಗೊತ್ತು. ಎಷ್ಟೋ ದಿನ ಆಪರೇಷನ್ ಥಿಯೇಟರ್ ಅಲ್ಲಿ ಕೂಗಾಡಿದೀವಿ, ಪರದಾಡಿದೀವಿ ಬ್ಲಡ್ಡಿಗೋಸ್ಕರ. ಸೊ ಅದರ ಹಿಂದೆ ಇರುವಂತ ಕಾರ್ಯಕರ್ತರು ಅಂದ್ರೆ ಕೊಡುವವರು, ಕಲೆಕ್ಷನ್ ಪಾಯಿಂಟ್, ಅದು ಟ್ರಾನ್ಸ್ಪೋರ್ಟೇಷನ್, ಅದೆಲ್ಲ ಎಷ್ಟು ತೊಂದರೆ ಇದೆ ಅಂತ ಗೊತ್ತು. ಸರಿಗೆ ರೋಟರಿ
ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಫಸ್ಟ್ ಇಲ್ಲಿ ಉಜಿರೆಗೆ ಬಂದಾಗ ಇಲ್ಲಿ ಬ್ಲಡ್ ಪ್ರಾಬ್ಲಮ್ ಬಂದಿದ್ದೆ. ಸೊ ಬ್ಲಡ್ ಬ್ಯಾಂಕ್ ಹೇಗೆ ತರಿಸ್ತಾರೋ ಏನು ಅಂತ, ಬಟ್ ಸಾತ್ವಿಕ್ ಸರ್ ಹೇಳಿದ್ರು ವಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್, ಯು ಕಮ್ ಸರ್, ಹೇಗಾದ್ರೂ ನಾನು ಬ್ಲಡ್ ತರಿಸ್ಕೊಡ್ತೀನಿ ಅಷ್ಟೇ. ಸೊ ಈ ರೀಸೆಂಟ್ಲಿ ಒಂದು 7 ಕೇಸ್ ಮಾಡಿದ್ದೀನಿ. ಸೊ ಎಲ್ಲೂ ಬ್ಲಡ್ ಅಂತ ಪ್ರಾಬ್ಲಮ್ ಅಂತ ಬರಲೇ ಇಲ್ಲ, ಆ ಕ್ವಶನ್ ಅರೈಸೇ ಆಗಲಿಲ್ಲ. ಸಂಸ್ಥೆಯವರು ಸರ್ ಹ್ಯಾವ್ ಮೇಡ್ ದಟ್ ಕ್ಲಿಯರ್, ಬ್ಲಡ್ ಇಲ್ಲ ಅಂದ್ರೆ ಮಂಗಳೂರಿಂದ ಆದ್ರೂ ತರಿಸ್ತೀನಿ. ಸೊ ವಿದಿನ್ 2 hours ಇಟ್ಸ್ ಇನ್ ಅಂದ್ರೆ ನಮ್ಮ ಹತ್ರ ಬಂದಿದೆ ಬ್ಲಡ್. ಸೊ ಇಟ್ಸ್ ಎ ಬಿಗ್ ಅಚೀವ್ಮೆಂಟ್. ಸೊ ಥ್ಯಾಂಕ್ ಯು ಸರ್ ಫಾರ್ ದಿಸ್. ಓಕೆ, ಈ ಶಿಬಿರವನ್ನು ಆದಷ್ಟು ತುಂಬಾ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟು ನಮ್ಮ ಉಜಿರೆಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಚೆನ್ನಾಗಿ ನಡಿಬೇಕು ಅಂತ ನಮ್ಮ ಆಸೆ. ಕೈಂಡ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೋನರ್ಸ್ ಬಂದು ಕೊಡಬೇಕಾಗಿದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಡಾಕ್ಟರ್ ಅರುಣ್, ನರರೋಗ ಶಸ್ತ್ರಚಿಕಿತ್ಸಕ. ಉಜಿರೆಯಲ್ಲಿ SDM ಹಾಸ್ಪಿಟಲ್ ಅಲ್ಲಿ ಜಾಯ್ನ್ ಆಗಿ 1 ತಿಂಗಳು ಆಗಿದ್ದೆ. ಸೊ ಇಲ್ಲಿವರೆಗೆ ಹೆಚ್ಚು ಕಮ್ಮಿ 8 ಸರ್ಜರಿಗಳು ಆಗಿದ್ದಾವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ರಕ್ತ. ಸೊ ಪೇಷಂಟ್ ಆಕ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬರುವತಕ್ಕದ್ದು. ಆದ ನಂತರ ನೆಕ್ಸ್ಟ್ ಬೇಕಾಗಿರೋದು ಆಪರೇಷನ್ಗೆ ರಕ್ತ ಇಲ್ಲದೆ ಯಾವುದೇ ಬ್ರೈನ್ ಶಸ್ತ್ರಚಿಕಿತ್ಸೆ ಮಾಡಲಾಗುವುದಿಲ್ಲ. ಸೊ ಈ ಕಾರಣದಿಂದಾಗಿ ರಕ್ತ ಅತಿ ಅವಶ್ಯಕವಾಗಿದೆ. ಆದಷ್ಟು ಜನ ಈ ನಮ್ಮ ಶಿಬಿರಕ್ಕೆ ಬಂದು ರಕ್ತವನ್ನು ಕೊಡಬೇಕಾಗಿ ಕೋರಿಕೊಳ್ಳುತ್ತೇನೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದೆ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಂಡೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯಾನೆಗ್ಲೇ ಮೂರು ಬಾರಿ.